ನಾವು ಅದೇನಾಗ್ಲಿ ಆಗ್ಲಿ ಬಿಡಿ ಸರ್, ನಾವು ಮಾಡ್ತೀವಿ. ಕಷ್ಟಡಿಗೆ ನೀನೇನಕ್ಕೆ ಬರ್ತೀಯಾ? ನಾನೇ ಎತ್ಕೊಂಡು ಹೋಗ್ತೀನಿ. ನೀವ್ ಬರೋದಕ್ಕೂ ನಾವು ತಗೊಂಡು ಏನ್ ಕಳ್ತನ ಮಾಡೋದು? ಕಷ್ಟಡಿ ತಗೊಳ್ರಿ, ಹೇಳ್ತೀನಿ. ನಮ್ಮ ರೈತ ಮೇಲೆ ಗುಂಡಗಿರಿ ಮಾಡಿ ತಹಸೀಲ್ದಾರರು ಆಗಿರೋರು ವಿಡಿಯೋ ಐತಲ್ಲ, ಏನು ಮೂರ್ ಕಡೆ JCB ನಲ್ಲಿ ಇದ್ದೋಗಿದ್ದಾರೆ. ಹಳ್ಳ ತರ ನಮ್ ಜಮೀನು ಇದೆ. ಅದು ದಾರಿ ಎಷ್ಟು ವರ್ಷದ ದಾರಿ ಇದೆ? ಅದು ದಾರಿ ಹುಟ್ಟಾಗ ಐತೆ. ಮತ್ತೆ ಹುಟ್ಟಾಗಿಂದ ಎಲ್ಲೈತೆ? ನಮ್ಮ ಅವ್ರ ಅನುಕೂಲಕ್ಕೆ ಮತ್ತೆ ಕಾಲ್ ದಾರಿ ಇರ್ತವೆ, ಅವಾಗ ಅದೇ ಬೇರೆ ಇದೆ ಬೇರೆ. ಇದೇ ಉತ್ತರ ಬೇರೆ ಐತೆ. ಇದೇ ಉತ್ತರನೇ ಇನ್ನೇನಿದೆ? ಹೋಗಿ ಇದೇ ಉತ್ತರನೇ. ಎಲ್ಲಿ ಹೋಗ್ತೀರಾ ಹೋಗಿ. ಮೂಲ ನಕ್ಷೆಯಲ್ಲಿ ಇರುವಂತೆ ರಸ್ತೆ ನಿರ್ಮಿಸಿ, ಇಲ್ಲವಾದರೆ ನಮಗೆ ಒಂದೇ ಕಡೆ ಜಮೀನು ಉಳಿಯುವಂತೆ ಮಾಡಿ. ನಕಾಶಿ ಬರಲ್ಲ, ನಾವ್ ಎಲ್ಲೇ ಇರ್ತೀವಿ ಅಲ್ಲೇ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ನಾವು ನಮ್ಮ ಜಮೀನಲ್ಲಿ ಸೆಂಟ್ರನಲ್ಲಿ ಬಿಟ್ಕೊಡಲ್ಲ. ನಮ್ಗಿರೋದು 4 ಎಕರೆ, ಅದ್ರಾಗ 8 ಜನ ಅಣ್ಣ ತಮ್ಮಗಳಿದ್ದಾರೆ. ನಾವು ರೂಮ್ ಮಕ್ಕಳನ್ನೆಲ್ಲ ಇಟ್ಕೊಂಡು ಆಗಲ್ಲ. ಆದ್ರೂ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ತಾಲೂಕು ಆಫೀಸರ್ ನಾವು ಇಲ್ಲೇ ಮಾಡ್ತೀವಿ ಅಂತಂದು ಪೊಲೀಸ್ನವ್ರನ್ನೆಲ್ಲ ಕರೆಸಿ, ಜೀಪ್ಗಳನ್ನೆಲ್ಲ ಕರೆಸಿ, ಪೊಲೀಸ್ ವ್ಯಾನ್ಗಳೆಲ್ಲ ಕೂರಿಸಿ ನಮ್ಮನ್ನೆಲ್ಲದೂ ರಗಳೆ ಮಾಡ್ಯಾರ ಸರ್. ದೈನಂದಿನ ಚಟುವಟಿಕೆಗಳಿಗೂ ತೊಂದರೆ ಹಾಗೂ ದೌರ್ಜನ್ಯವಾಗುತ್ತಿದೆ ಕುಟುಂಬಸ್ಥರ ಆರೋಪ. ನಾವು ಅದೇನಾಗ್ಲಿ ಆಗ್ಲಿ ಬಿಡಿ ಸರ್, ನಾವು ಮಾಡ್ತೀವಿ. ಕಷ್ಟಡಿಗೆ ನೀನೇನಕ್ಕೆ ಬರ್ತೀಯಾ? ನಾನೇ ಎತ್ಕೊಂಡು ಹೋಗ್ತೀನಿ. ನೀವ್ ಬರೋದಕ್ಕೂ ನಾವು ತಗೊಂಡು ಏನ್ ಕಳ್ತನ ಮಾಡೋದು? ಕಷ್ಟಡಿ ತಗೊಳ್ರಿ, ಹೇಳ್ತೀನಿ. ಶಿರಾ ತಾಲೂಕು ಲಕ್ಷ್ಮೀಸಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕಸಂದ್ರ ಕಾವಲ್ನಲ್ಲಿರುವ ಸರ್ವೆ ನಂಬರ್ 153ರ ಈರಣ್ಣ ಹೊನ್ನಪ್ಪ ಎಂಬುವವರ ಖಾತೆ ಜಮೀನಿನ ಪಕ್ಕದಲ್ಲಿ ಸೋರೆಕುಂಟೆ ಹಾಗೂ ಪೂಜಾರ ಚಿತ್ತಯ್ಯ ಗುಡ್ಡ ದೇವಸ್ಥಾನಕ್ಕೆ ಇವರ ಜಮೀನಿನಲ್ಲಿ ರಸ್ತೆ ಹಾದು ಹೋಗಿರುತ್ತೆ. ಜಮೀನಿನ ಮಾಲೀಕರು ಈ ರಸ್ತೆಯ ಪಕ್ಕದಲ್ಲಿ ಉಳಿಯುವ 10 ಗುಂಟೆ ಜಾಗದಲ್ಲಿ ನಾವೇನು ವ್ಯವಸಾಯ ಮಾಡಲು ಆಗೋದಿಲ್ಲ, ಆದ್ದರಿಂದ ರಸ್ತೆಯನ್ನ 4 ಅಡಿ ಆಚೆಗೆ ಹಾಕಿ ಒಂದೇ ಕಡೆ ನಮಗೆ ಜಮೀನು ಉಳಿಸ್ಕೊಡಿ ಎಂದು ಪರಿಪರಿಯಾಗಿ ಕೇಳಿಕೊಂಡ್ರು ಸಹ ಅಧಿಕಾರಿಗಳು ಇವರ ಮಾತಿಗೆ ಬೆಲೆ ನೀಡದೆ ಪ್ರಭಾವಿಗಳ ಒತ್ತಡಕ್ಕೆ ಸಿಲುಕಿ ಮೂಲ ನಕ್ಷೆ ರಸ್ತೆಯಲ್ಲಿ ರಸ್ತೆ ನಿರ್ಮಾಣ ಮಾಡದೆ ನಮಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ನಮಗೆ ನ್ಯಾಯ ಬೇಕು ಎಂದು ತಹಶೀಲ್ದಾರ್ ಕಚೇರಿಯ ಮುಂದೆ ಈರಣ್ಣ ಕುಟುಂಬದವರು ಪ್ರತಿಭಟನೆ ಅರ್ಜಿ ಸಲ್ಲಿಸಿದರು. ಮುಂದೆಗೆಲ್ಲ ಉದ್ದು ಓಡಾಡಿದ್ವಿ ಸರ್. ನಾವು ಹೆಣ್ಮಕ್ಳು ಕೂಡಿಲ್ಲ, ನೀರಿಲ್ಲ, ಏನಿಲ್ಲ, ಬಿಸಿಲಾಗ ಎಣಗಿದ್ವಿ ಸರ್. ಅವತ್ತು ನಮ್ಮ ಮಾತು ಕೇಳೋದೇ ಎಲ್ಲ ಬರೀ ಅವ್ರ ಕಡೆ ಕೇಳ್ತಿರೋದೆ. ರೈತರೆಲ್ಲ ಹಾಳಾಗಿ ಹೋಗ್ಬೇಕು, ಅವ್ರು ಮಾತ್ರ ಉದ್ಧಾರ ಆಗ್ಬೇಕು. ನೀವು ಕೇಳ್ತಿರೋದು ನಕಾಶಿ ಮಾಡ್ರಿ, ಇಲ್ಲಾಂದ್ರೆ ಸೈನ್ ಮಾಡ್ರಿ, ಜಮೀನು ವೇಸ್ಟ್ ಮಾಡಬೇಡ್ರಿ. ನಮ್ಗಿರೋ 4 ಎಕರೆ, ನಾವ್ ಎಲ್ಲಿ ಹೋಗ್ಲಿ ಅಂತ ಕೇಳ್ತಾ ಇದ್ವಿ. ಬಟ್ ನಮ್ಮ ಮಾತ್ರ ಅವ್ರು ಕೊಡ್ತಿಲ್ಲ. ಅವ್ರು ಅಂತ ನಡಿಬೇಕಂತ ಇವರೆಲ್ಲ ಕಾನೂನು ಮಾಡ್ತಾರೆ. ಎಲ್ಲಿಗೆ ಹೋಗ್ತಿದ್ದ ರೋಡು? ಆ ರೋಡು ಸೀದಾ ಪೂಜೆ ಸಿತ್ತಾಗಿ ನಾವು ರೋಡ್ಗೂ ಅಡ್ಡಿ ಮಾಡಿಲ್ಲ. ನಾವೇ ಖರ್ಚಿಕೊಂಡು ನಮ್ ದುಡ್ಡಿದ್ರು ಸಾಲ ಬಲ ಮಾಡಿ ಸೈಡ್ನಾಗ ರೋಡ್ ಮಾಡಿಸಿದ್ವಿ JCB ತಂದು. ಆದ್ರೂ JCB ತಂದು ಅಲ್ಲೇ ಮಾಡಿದ್ದಾರೆ. ಹೆಣ್ಮಕ್ಳ ಮೇಲೆಲ್ಲ ಅಲ್ಲೇ ಮಾಡಿದ್ದಾರೆ. ರೋಡ್ ಮುಚ್ಚಾಕಿಲ್ಲ, ಮುಚ್ಚಾಕಿಲ್ಲ. ತಹಸೀಲ್ದಾರ್ ಸಮೇತಾಗಿ ನಿಮ್ಗೆ ಏನ್ ಅಧಿಕಾರ ಐತೆ ಅಂತ ನನ್ನೇ ಕೇಳಿದ್ದಾರೆ ಸರ್. ನಿಮ್ಗೆ ಅಧಿಕಾರ ಏನೈತೆ ಅಂತ ನನ್ನೇ ಕೇಳಿದ್ದಾರೆ. ನಾನ್ ಕೇಳಿದ್ಕೆ ನಿಮ್ಗೂ ಅಧಿಕಾರ ಇಲ್ಲ, ನಾವೆಲ್ಲ ಹೇಳ್ತೀವಿ ಅಲ್ಲಿ ಮಾಡ್ರಿ, ಇಲ್ಲ ರೋಡ್ ಮಾಡ್ಬೇಡ್ರಿ ಅಂತ ಹೇಳಿ. ಈ ವೇಳೆ ಮಾತನಾಡಿದ ಕುಟುಂಬಸ್ಥರು ನಮ್ಮ ಕುಟುಂಬದ ಮೇಲೆ ಊರಿನ ಇತರೆ ಗ್ರಾಮಸ್ಥರು ದೌರ್ಜನ್ಯ ಮಾಡ್ತಾ ಇದ್ದಾರೆ. ಮನೆಗೆ ಓಡಾಡುವ ರಸ್ತೆಯಲ್ಲಿ ಕಳ್ಳೆ ಹಾಕಿಸಿ ತೊಂದರೆ ನೀಡ್ತಾ ಇದ್ದಾರೆ. ಇದರಿಂದ ನಮ್ಮ ಕುಟುಂಬದವರ ದೈನಂದಿನ ಚಟುವಟಿಕೆಗಳಾದ ವ್ಯವಸಾಯ, ವ್ಯಾಪಾರ, ಪಶುಪಾಲನೆ ಹಾಗೂ ಮಕ್ಕಳು ಶಾಲೆಗೆ ಹೋಗುವುದಕ್ಕೆ ತುಂಬಾ ತೊಂದರೆಯಾಗ್ತಾ ಇದೆ. ನಮಗೆ ರಕ್ಷಣೆ ನೀಡಿ ಎಂದು ಒತ್ತಾಯಿಸಿದರು.
ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾದ ಪರಮಶಿವಯ್ಯ ಮಾತನಾಡಿ, ಅಧಿಕಾರಿಗಳು ಮೂಲ ನಕ್ಷೆ ರಸ್ತೆ ಬಿಟ್ಟು ಇವರ ಖಾತೆ ಜಮೀನಿನಲ್ಲಿ ರಸ್ತೆ ಮಾಡುವುದಲ್ಲದೆ ಇವರಿಗೆ ತೊಂದರೆ ಕೊಡುತ್ತಿರುವುದು ನ್ಯಾಯಸಮ್ಮತವಲ್ಲ. ಖಾತೆ ಜಮೀನಿನಲ್ಲಿ ರಸ್ತೆ ಮಾಡುವುದಕ್ಕೆ ಇವರ ವಿರೋಧವಿಲ್ಲ. ಆದರೆ 4 ಅಡಿ ಈ ಕಡೆ ರಸ್ತೆ ಮಾಡೋದ್ರಿಂದ ಇವರಿಗೆ ಒಂದೇ ಕಡೆ ಜಮೀನು ಉಳಿದು ವ್ಯವಸಾಯಕ್ಕೆ ಅನುಕೂಲ ಆಗುತ್ತೆ. ಈ ಕೂಡಲೇ ಅಧಿಕಾರಿಗಳು ಇವರ ಹಿತಾಸಕ್ತಿಯನ್ನ ಪರಿಗಣಿಸಿ ಅವರಿಗೆ ಒಂದೇ ಕಡೆ ಜಮೀನು ಇರುವ ರೀತಿ ಮಾಡಿಕೊಡಬೇಕೆಂದು ಆಗ್ರಹಿಸಿದರು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ರೈತ ಸಂಘದಿಂದ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಸರ್ಕಾರದಿಂದ ಮಾಡ್ತಾ ಇದ್ದಾರೆ. ನಮ್ಮ ಅನುಮತಿಯೂ ಇದೆ. ಆದ ಕಾರಣ ನಾವು ಸರ್ಕಾರದ ನಕಾಸಿ ರೋಡನ್ನು ಮಾಡಿ ಅಂತ ಹೇಳಿದ್ದೀವಿ. ಅದು ನಾವು ಮಾಡಲ್ಲ ಅಂತ ಹೇಳೋರು. ಆದ ಕಾರಣದಿಂದ ನಮಗೆ ಸರ್ಕಾರಿ ನಕಾಶೆ ರೋಡ್ ಏನಿದೆಯೋ ನಮ್ಮ ಅನುಮತಿನೂ ಇದೆ, ನಮ್ಮ ಕುಟುಂಬದ ಅನುಮತಿನೂ ಇದೆ. ನಾವು ಕೊಡೋಕ್ಕೂ ಸಿದ್ಧವಾಗಿದ್ದೇವೆ. ಅದನ್ನು ಬಿಟ್ಟು ಏಕಾಏಕಿ ನಮ್ಮ ದೌರ್ಜನ್ಯ ಮಾಡಿ ನಮ್ಮನ್ನು ಎಲ್ಲ ಬೇಕಾಬಿಟ್ಟು ರೋಡನ್ನು ನಕಾಶೆ ರೋಡ್ ಬಿಟ್ಟು ಬೇರೆ ಕಡೆ ರೋಡ್ ಮಾಡ್ತಾ ಇದ್ದಾರೆ. ಮೇಲಾಗಿನ ನಾವು 6 ಜನ ನಮ್ಮಪ್ಪರು ಸೇರಿ 6 ಜನ ಅದು 4 ಎಕರೆ 8 ಗುಂಟೆ ಇದ್ದು ಅದಕ್ಕೆ ನಮಗೆ ಅನುಮತಿಯನ್ನು ಕೊಟ್ಟು ಸೈಡ್ನಲ್ಲಿ ಒಂದು ಕೊನೆ ಎಡ್ಜಿನಲ್ಲಿ ಮಾಡಿಕೊಳ್ಳಿ ಅಂದರೆ ಅವರು ಹಣ ಬಂದ ನಾವು 3 ಅಡಿ ಹಿಂಗೆ ತಗೊಂಡು ಸ್ಟ್ರೈಟ್ ರೋಡ್ ಮಾಡಿದ್ರೆ ಇವ್ರದ್ದು ಯಾವ್ದು ಅಬ್ಜೆಕ್ಷನ್ ಇಲ್ಲ. ನಕಾಶಿ ರೋಡು ಕೇಳಲ್ಲ. ಮಾನ್ಯತೆ ಇಲ್ಲ ಅಂದರೆ ಇವ್ರು ಎಲ್ಲಿ ನಕಾಶಿ ದಾರಿ ಇತ್ತು ಅದೇ ಮಾಡಬೇಕು. ಅಲ್ಲಿ ಯಾವುದೇ ಕಾರಣಕ್ಕೆ ಮಾಡೋಕ್ಕೆ ನಾವು ಅವಕಾಶ ಮಾಡಿಕೊಡಲ್ಲ. ತಹಸೀಲ್ದಾರಿಗೆ ಇದು ಎಚ್ಚರಿಕೆ ಗಂಟೆ. ಹಿಂದೊಂದು ಸರಿ ಮೊನ್ನೆ ಇದೇ ವಿಷಯದ ಮಾತಾಡಿದ್ದೆ. ಈಗಲೂ ಹೇಳ್ತಾ ಇದ್ದೀನಿ, ತಹಸೀಲ್ದಾರರಿಗೆ ಜವಾಬ್ದಾರಿ ಇದ್ರೆ ತಾಲೂಕು ದಂಡಾಧಿಕಾರಿ ಈ ತಾಲೂಕಿನ ಜನ ರಕ್ಷಣೆ ಮಾಡೋಂಥದ್ದು ಅವ್ರ ಹಕ್ಕು. ತಹಸೀಲ್ದಾರ ಸಣ್ಣ ಮಕ್ಕಳ ಮೇಲೆ ಪೊಲೀಸ್ ಕರ್ಕೊಂಡು ಹೋಗಿ ದೌರ್ಜನ್ಯ ಮಾಡಿ ಏನೇ ತಾನೇ ಅಂತ ಮಾತುಕ ಹೋಗಿರೋಂಥದ್ದು ದುರ್ದೈವಕರ. ಈ ಹೆಣ್ಮಕ್ಳು ನೋವನ್ನ ನೋಡೋಕ್ಕಾಗದೆ ನಾನು ಅನಿವಾರ್ಯವಾಗಿ ಬರ್ಬೇಕಾಗಿ ಬಂತು. ಚಿತ್ತೈನಗುಡ್ಡಿಗೆ ಹೋಗ್ಬೇಕಾಗಿರೋದು. ನಾವು ನಮ್ಮ ಅಧ್ಯಕ್ಷರು ನಾವು ನಿನ್ನೆ 3 ಗಂಟೆಯಿಂದ ನಾನು ಅಧ್ಯಕ್ಷರು ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಬಂದ್ವಿ. ನಾವು ತಹಸೀಲ್ದಾರ್ ಹತ್ರ ನೇರವಾಗಿ ಮಾತಾಡಿದ್ದೀವಿ. ಏನಂತ ಮಾತಾಡಿದ್ರೆ 3 ಅಡಿ ಎಡಕ್ಕೆ ತಗೊಂಡು ಮಾಡ್ಕೊಂಡು ಹೋಗೋಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಅಂದರೆ ಅಕಸ್ಮಾತ್ ನೀವೇನು ನಾನು ಇದು ಮಾಡ್ತೀವಿ ಅಂದ್ರೆ ನಕಾಶದಾಗ ಯಾವ ಥರ ಐತೆ ಆ ಥರ ಮಾಡಿರಿ ಅಂತ ಕೇಳಕ್ಕೆ ಹೋದರೆ ಬಾಯಿಗೆ ಬಂದಂಗೆ ಮಾತಾಡಿ ಮೊನ್ನೆ ಅಲ್ಲಿ ಇದ್ರತಾಗೆ ಹೆಣ್ಮಕ್ಳನ್ನೆಲ್ಲ ಕೈ ಇಟ್ಕೊಂಡು ಕೂರಿಸ್ತಾರೆ. ಯಾವ್ದು ಇದು ಮಾಡ್ಕೊಂಡು ಅದು ಯಾವ ಥರ ಏನೋ ಗುಂಡಾ ರಾಜ್ಯ ಥರ